ಹಲೋ ಹಾಯ್ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ. ಕೆಲವು ದಿನಗಳಷ್ಟೇ ನಾನು ಒಂದು ಮೈಸೂರಲ್ಲಿರೋಂತಹ ಜಯದೇವ ಆಸ್ಪತ್ರೆಗೆ ಹೋಗಿದ್ದೆ. ಅಲ್ಲಿ ಏನಪ್ಪ ಅಂದರೆ ನನಗನ್ಸಿದಿಷ್ಟೇ, ಮನುಷ್ಯರು ತಮ್ಮ ಪ್ರಾಣಗಳನ್ನ ಸುಮ್ಮನೆ ಏನೇನಕ್ಕೋ ಕಳ್ಕೊಳ್ತಾರೆ. ಆದರೆ ಆ ಆಸ್ಪತ್ರೆಗೆ ಹೋದಾಗ ಗೊತ್ತಾಯಿತು ಪ್ರಾಣ ಉಳಿಸ್ಕೊಳ್ಳೋಕ್ಕೆ ಎಷ್ಟು ಕಷ್ಟಪಡ್ತಾರೆ ಅಂತ. ದಯವಿಟ್ಟು ಆ ಥರ ಯಾರೂ ಮಾಡೋಕ್ಕೆ ಹೋಗಬೇಡಿ. ಆದರೆ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಜಯದೇವ ಆಸ್ಪತ್ರೆಯಲ್ಲಿ ಡಾಕ್ಟರ್ ಮಂಜುನಾಥ್ ಸರ್ನ ನಾವು ಏನಂತ ಕರಿಬೇಕು ಅಂದರೆ ಹೃದಯವಂತ ಹಾಗೂ ಬಡವರ ಪಾಲಿನ ದೇವರಂತನೂ ಕೂಡ ನಾವು ಕರೆಯೋಕ್ಕೆ ಇಷ್ಟಪಡ್ತೀವಿ. ಏನಕ್ಕೆ ಅಂದರೆ ಅಲ್ಲಿ ಸಾವಿರಾರು ಜನ ಪ್ರಾಣ ಹೋಗೋ ಟೈಮಲ್ಲಿ ಪ್ರಾಣ ಉಳಿಸ್ಕೊ ಬಂದಿದ್ದಾರೆ. ಇದು ನನಗೆ ತುಂಬ ಖುಷಿಯಾಗುತ್ತೆ. ಅಲ್ಲಿನ ಆಸ್ಪತ್ರೆ ಸಿಬ್ಬಂದಿಗಳಾಗಲಿ, ನರ್ಸ್ ಅಥವಾ ಡಾಕ್ಟರ್ಸ್ ಎಲ್ಲರೂ ಕೂಡ ದೇವರ ಸಾಮಾನ್ಯರು ಅಂತ ನಾನು ಈ ವಿಡಿಯೋದ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಅಷ್ಟೇ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ, ಅಷ್ಟೇ ಚೆನ್ನಾಗಿ ನೋಡ್ಕೊಳ್ತಾರೆ. ಪೇಷಂಟ್ ಏನೇ ಎಮರ್ಜೆನ್ಸಿ ಬಂದರೆ ಅದನ್ನು ಅಷ್ಟೇ ಬೇಗ ಕ್ಯೂರಿಂಗ್ ಮಾಡಿಕೊಡೋಕೆ ಕಳಿಸ್ತಾರೆ. ಅಷ್ಟು ಚೆನ್ನಾಗಿ ಅಲ್ಲಿ ತುಂಬ ಸ್ಪೆಷಾಲಿಟಿ ಇದೆ. ಹಾಗೆ ಆಸ್ಪತ್ರೆ ಕೂಡ ತುಂಬ ಅದ್ದೂರಿಯಾಗಿ ಮೇಂಟೈನ್ ಮಾಡಿದ್ದಾರೆ. ಸ್ವಚ್ಛತೆಗೆ ನಂಬರ್ 1 ಅಂತಲೇ ಹೇಳ್ಬೋದು. ಅಲ್ಲಿನ ಪೇಷಂಟ್ಗಳಿಗೆ ಕೊಡುವಂಥ ಫುಡ್ಗಳು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಹಾಗೆಯೇ ನಾನು ನೋಡಿದ ಹಾಗೆ ಅಲ್ಲಿ ಎಷ್ಟೇ ಜನ ಪೇಷಂಟ್ಗಳು ಬಂದ್ರೂ ಆರಾಮಾಗಿ ಹುಷಾರಾಗಿ ಹೊರಗಡೆ ಬರ್ತಾರೆ. ಇದು ಆ ದೇವರು ಕೂಡ ಡಾಕ್ಟರ್ಸ್ಗಾಗಲಿ, ನರ್ಸ್ಗಾಗಲಿ, ಅವರ ಫ್ಯಾಮಿಲಿಗೆ ಆ ದೇವರು ಕೂಡ ಹಿಂದೆ ನಿಂತು ಆಶೀರ್ವಾದ ಮಾಡ್ತಾನೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ನಾವತ್ತು ಒಂದು ಆ ಸಿಚುವೇಶನ್ ನೋಡಿದೆ, ತುಂಬ ಕಷ್ಟ ಆಗುತ್ತೆ ಹೇಳ್ಕೊಳ್ಳೋಕ್ಕೆ. ಆದ್ರೂ ಎಷ್ಟೋ ಜನ ಆಪ್ರೇಷನ್ ಸಕ್ಸಸ್ ಆಯಿತು ಅಂದ ತಕ್ಷಣ ಎಷ್ಟು ಖುಷಿ ಪಡ್ತಾರೆ ಅಂದರೆ ಅವ್ರ ಮುಖದಲ್ಲಿ ಆನಂದ ನೋಡೋಕ್ಕಾಗಲ್ಲ. ಅಷ್ಟು ತುಂಬ ಖುಷಿ ಪಡ್ತಾರೆ. ಹಾಗಾಗಿ ನನಗೆ ಈ ಆಸ್ಪತ್ರೆ ಬಗ್ಗೆ ಒಂದು ವಿಡಿಯೋ ಮಾಡ್ಬೇಕಂತ ಅನ್ನಿಸ್ತು. ಸಾಧ್ಯವಾದಷ್ಟು ಶೇರ್ ಮಾಡಿ. ಹಾಗೆಯೇ ಎಷ್ಟೋ ಜನ ಪ್ರಾಣಗಳನ್ನ ಉಳಿಸ್ಕೊಂಡು ಬಂದಿದ್ದಾರೆ. ಅಷ್ಟೇ ಚೆನ್ನಾಗಿ ಅವರವರ ಕರ್ತವ್ಯ ಅದರಲ್ಲಿ ಭಾಗಿಯಾಗಿದ್ದಾರೆ. ಹಾಗೆಯೇ ನಮ್ಮ ಎಲ್ಲ ಡಾಕ್ಟರ್ಸ್ ಹಾಗೂ ಎಲ್ಲ ನರ್ಸ್ಗಳಿಗೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ, ಹಾಗೆಯೇ ನಾನು ಆ ಆಸ್ಪತ್ರೆ ಒಂದು ಕಿರು ವಿಡಿಯೋ ಮಾಡಿದ್ದೀನಿ, ಅದನ್ನು ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾ ಈ ಮಾತನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.